ಏನು ಈ ಒಂದು ರಾಜ್ಯದಲ್ಲಿ ಸತ್ತ ಸರ್ಕಾರ ಇವತ್ತು ನಿಂತಿದೆಯಲ್ಲ, ಇವರು ಬಂದು ಕೇವಲ 100 ದಿನದಲ್ಲಿ ಟೌನ್ಶಿಪ್ಗೆ ಮಾತ್ರ ಇವ್ರು ಫೋಕಸ್ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿ ಬಿಸ್ನೆಸ್ ಮ್ಯಾನ್ ಅಂತ ಡಿಕ್ಲೇರ್ ಮಾಡ್ಕೊಂಡು 1400 ಕೋಟಿ ಚುನಾವಣೆ ಸಂದರ್ಭದಲ್ಲಿ ಬಿಸ್ನೆಸ್ ಮೈಂಡ್ ಯಾವಾಗ್ಲೂ ಬಿಸ್ನೆಸ್ ಥರನೇ ಥಿಂಕ್ ಮಾಡ್ತಾರೆ. ಅಲ್ಲಿ 18,000 ಕೋಟಿ ಅಲ್ಲಿ ಹಾಕಿದ್ರೆ 33,000 ಕೋಟಿ ಲಾಭ ಬರುತ್ತೆ ಅನ್ನೋ ಒಂದು ಪೂರ್ವತ ಉದ್ದೇಶದಿಂದ ಇವತ್ತು ಪೂರ್ವ ನಿಯೋಜಿತ ಮಾಡಿ ಟೌನ್ಶಿಪ್ಪೇ ಮಾಡ್ಬೇಕಂತ ಹಠ ಹಿಡ್ದಂಥ ಮುಖ್ಯಮಂತ್ರಿ ಬಿಸ್ನೆಸ್ ಮೈಂಡ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಇವತ್ತು ಇವ್ರಿಗೆ ರಾಜ್ಯ ಬರೀ ಬಿಡದಿ ಮಾತ್ರ ಕಣ್ಣು ಕಾಣಿಸ್ತಾ ಇದೆ, ಸಮಗ್ರ ಕರ್ನಾಟಕ ಕಣ್ಣು ಕಾಣಿಸ್ತಾ ಇಲ್ಲ. ಸಮಗ್ರ ಕರ್ನಾಟಕ, ಉತ್ತರ ಕರ್ನಾಟಕ ಕಡೆ ಏನೇನು ಇವ್ರ ಅಭಿವೃದ್ಧಿ ಏನು, ಅಲ್ಲಿನ ಇವರು ವಹಿವಾಟು ಏನು, ಮತ್ತು ಅಲ್ಲಿನ ಅಭಿವೃದ್ಧಿಗೆ ಜನಕ್ಕೆ ಕೊಡೋಕೆ ಹೋಗ್ತಾ ಇಲ್ಲ. ಇವತ್ತು ಟೌನ್ಶಿಪ್ನ ಟಾರ್ಗೆಟ್ ಮಾಡ್ದಲ್ಲ, ಬರೀ 18,000 ಕೋಟಿನ ಉಟ್ಕ ಕಂಪ್ನಿಯಿಂದ ತರಬೇಕಂದಾಗ ಇಲ್ಲಿ ಅವ್ರು ಮಾಡ್ತಾರೋ ಉದ್ದೇಶಗಳೆಲ್ಲ ಒಂದು ನೀವು ಪರಿಶೀಲನೆ ಮಾಡೋಕೆ ಹೋದ್ರೆ BDA-ಯಿಂದ 2,500 ಕೋಟಿ ತಗೊಂತ ಇದ್ದಾರೆ ಸಾಲ, KDB-ಯಿಂದ 2,500 ಕೋಟಿ 3,500 ಕೋಟಿ ತಗೊಂತ ಇದ್ದಾರೆ, 12,000 ಕೋಟಿ ಉಟ್ಕ ಕಂಪ್ನಿಯಿಂದ ತಗೊಂತ ಇದ್ದಾರೆ. ಇವ್ರು ಟೋಟಲ್ 18,000 ಕೋಟಿ ಸಾಲ ತಗೊಂಡು ಉಟ್ಕ ಕಂಪ್ನಿದ ಅಲ್ಲಿ ಆದ ಒಂದು ಕಂಡೀಷನ್ ಬರುತ್ತೆ. ಉಟ್ಕ ಕಂಪ್ನಿದು ಏನಂತ ಕಂಡೀಷನ್ ಬರುತ್ತೆ, ನಾವು ನಿಮಗೆ 12,000 ಕೋಟಿ ಕೊಡಬೇಕಾದ್ರೆ 9,000 ಕೋಟಿಗೆ ನೀವು ಅಡಮಾನ ಇಡಬೇಕು. ಏನು ಅಡಮಾನ ಇಡ್ತಾ ಇದ್ದೀರಿ? ರಾಜ್ಯದಲ್ಲಿ ಬಂದಿರೋ 136 MLA-ಗಳ ಶಾಸಕರ ಮನೆ ಆಸ್ತಿಗಳೇನು ಅಡಮಾನ ಇಡ್ತಾ ಇದ್ದೀರಾ? ಇಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, 1,400 ಕೋಟಿ ತಗೊಂಡೋಗಿ ಅಡಮಾನ ಇಡ್ತಾ ಇದ್ದೀರಾ ನೀವು ಟೌನ್ಶಿಪ್ ಮಾಡೋಕ್ಕೆ? ರಾಜ್ಯದ ಜನರ ತೆರಿಗೆಯಲ್ಲಿ ಕೊಟ್ಟಿರುವಂಥ ಕಟ್ಟಡಗಳು, CA ಸೈಟ್ಗಳು, ಪಾರ್ಕ್ಗಳು, ಎಲ್ಲೆಲ್ಲಿ ರೆವಿನ್ಯೂ ಬರುತ್ತೆ, ಎಲ್ಲೆಲ್ಲಿ ಎಕನಾಮಿಕ್ ಕ್ರಿಯೇಟ್ ಆಗುತ್ತೋ ಅಂಥ ಕಟ್ಟಡಗಳನ್ನ ನೀವು ಉಟ್ಕೋ ಕಂಪ್ನಿಗೆ ಇಡ್ತಾ ಇದ್ದೀರಿ. ಉಟ್ಕೋ ಕಂಪ್ನಿಯವ್ರ ಕಂಡೀಷನ್ ಅಂತಿದೆ 80% ರೈತರು ಒಪ್ಪಿಗೆ ಇರೋ ಪತ್ರ ಕೊಡಬೇಕು ಅಂತ. ನೀವು ಕ್ಯಾಬಿನೆಟ್ಲಿರೋ ನೀವೇ ಚರ್ಚೆ ಮಾಡ್ಕೊಂಡಿದ್ದೀರಿ. 80% ರೈತರು ಯಾವುದು ಒಪ್ಪಿಗೆನೇ ಕೊಟ್ಟಿಲ್ಲ. ಇವತ್ತು 350ಇಂದ 450ವರೆಗೂ ರೈತರು ಇವತ್ತು ಅಪೀಲ್ ಹೋಗಿದ್ದಾರೆ ಕೋರ್ಟ್ಗೆ. ಇಷ್ಟೆಲ್ಲ ಮಾಹಿತಿ ಇದ್ರೆ ಕೂಡ ಅಲ್ಪಜ್ಞಾನದ ಮುಖ್ಯಮಂತ್ರಿ ನಡ್ಕೊಂತ ರೀತಿ ನಡೆ ನೋಡಿದ್ರೆ ಪೆನ್ನು ಪೇಪರ್ ಕೇಳಿತೇನಂತಂದ್ರೆ ರೈತರ ಮರಣ ಶಾಸನ ಬರೆದು ಫಸ್ಟ್ ನಾನು ಬಿಸ್ನೆಸ್ ಮ್ಯಾನ್ ಆಗಿ 33,000 ಕೋಟಿ ಎತ್ತದಂಗೆ. ಇವತ್ತು ಒಂದು ಪ್ರಬುದ್ಧವಾದ ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅಂತ ಒಪ್ಕೊಬೋದು. ಇದೇ ಹೋರಾಟ ದೇವನಹಳ್ಳಿ ನಡೀತು. 1,777 ಎಕರೆ ಒಂದು ವರ್ಷದ ಮೇಲೆ ನಡೀತಲ್ಲಿ. ಅಲ್ಲಿನ ನೈಜ ಪರಿಸ್ಥಿತಿ ಹೇಳಿದ್ರು ಗ್ರೀನರಿ ಆಗಿದೆ ಅಂತ. ಆದ್ರೆ ಇವರೇನಲ್ಲೇನು ಕೈ ಬಿಡ್ಬೇಕಾದ್ರೆ ಸುಮ್ಮನೆ ಬಿಟ್ಟು ಬಂದ್ರ? ಸ್ಪೆಷಲ್ ಝೋನ್ ಅಂತ ಮಾಡಿಲ್ವಲ್ಲಿ? ಇವತ್ತು ಅದನ್ನ ಮಾರಾಟ ಮಾಡಬಾರ್ದು ಅಂತ ಡಿಕ್ಲೇರ್ ಮಾಡಿಲ್ಲ ಇವ್ರ ಸರ್ಕಾರದಲ್ಲಿ. ಆಯ್ತು, ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಬಗ್ಗೆ ಇವ್ರು ಹೇಳ್ತಾ ಇದ್ದಾರೆ 2000ರಲ್ಲಿ ಇವ್ರದೇ ಹುಟ್ಟಿದ ಮಗು ಅಂತ. ಅವತ್ತು ಹುಟ್ಟಿತ್ತು, ನೋಟಿಫಿಕೇಶನ್ ಮಾಡಿರ್ಲಿಲ್ಲ. ನೋಟಿಫಿಕೇಶನ್ ಮಾಡದೆ ಅಭಿಪ್ರಾಯ ಹೇಳಿದ್ವಿ, ರಾಮನಗರ, ಹೊಸಕೋಟೆ ಮತ್ತೆ ಏನು ಬಿಡದಿಯಲ್ಲಿ ನಾವು ಒಂದು ಟೌನ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿದ ವಿಚಾರಕ್ಕೆ ಆಗ ಅಲ್ಲಿ ವಿರೋಧ ಬಂತು. ಸತ್ಯ ಸೋದರ ಸಮಿತಿ ಕಮಿಟಿಯಲ್ಲಿ ಇದ್ದವ್ರು ಯಾರು? ಅಬ್ಜೆಕ್ಷನ್ ಮಾಡಿದವ್ರು ಯಾರು? ಮಾಡಬೇಡಿ ಅಂತ ಹೋರಾಟ ಮಾಡಿದವ್ರು ಯಾರು? ಸದನದಲ್ಲಿ ಅಬ್ಜೆಕ್ಷನ್ ತಂದವ್ರು ನೀವೇ. ಇವತ್ತು ಮಾಡಕ್ ಹೋಗ್ತಾರದು ನೀವೇ. ಅಂದ್ರೆ ನಿಮಗೆ ಅನುಕೂಲಕರವಾದ ಒಂದು ವಿಚಾರಗಳನ್ನ ಅನುಕೂಲ ರೀತಿ ಬಳಸ್ಕೊಂಡು ಬಿಸ್ನೆಸ್ ಮೆಂಟ್ ಅಂತ ರಾಜ್ಯದ ಮುಖ್ಯಮಂತ್ರಿಯಿಂದ ರೈತರ ಮರಣ ಶಾಸನ ಬರೀತಾ ಇದ್ರೆ ಹೊರತು ಅಭಿವೃದ್ಧಿ ಇಲ್ಲ ರಾಜ್ಯದ್ದು. ರೈಟ್. ರವೀಶ್ ಅವರು ನೀವು ಹೇಳಬೇಕು, ಪಾದಯಾತ್ರೆಯಲ್ಲಿ ಸ್ವಲ್ಪ ರಾಜಕೀಯ ಕಾಣ್ತಿದ್ಯಾ? ರೈತರ